ಕೃಷ್ಣನ್ ಭಕ್ತರು ಹೇಳ್ತಾರೆ ಕೃಷ್ಣನ್ ಅವತಾರ ಅವರು ಅಂತ ಹೇಳ್ತಾರೆ, ಶಿವನ್ ಭಕ್ತರು ಹೇಳ್ತಾರೆ ಶಿವನ್ ಅವತಾರ ಇನ್ಕಾರ್ನೇಷನ್ ಮಹಾವತಾರ್ ಬಾಬಾಜಿ ಅಂತ ಹೇಳ್ತಾರೆ. ಇವಾಗ್ಲೂ ಇದಾರೆ ಅವರು, ತುಂಬಾ ಜನ ಜನರಲ್ ಆಗಿ 2000 ವರ್ಷದಿಂದ ಇದಾರೆ ಅಂತಾರೆ, ಕೆಲವು 2000 ಅಂತಾರೆ. ಅದು ನಿಮ್ಗೆ ಗೊತ್ತು ಒಂದು ಅನುಭವ ಪ್ರಕಾರ. ಈಗ ಅವರು ಇವಾಗ ನಿಮ್ಗೆ ಪಾಡ್ಕಾಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಅದು 5000 ವರ್ಷ ಅಂತ ಹೇಳು ಅಂತ ಹೇಳ್ತಾ ಇದ್ದಾರೆ, ಅವರೇ ಹೇಳಿಸ್ತಾ ಇದ್ದಾರೆ. ಅವರಲ್ಲಿ ಅವ್ರ ಭಕ್ತರು ಕಾಡು ಮೇಡು ಅಲ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಕುತ್ಕೊಂಡು ಅಲ್ಲಿ ಅವ್ರು ಧ್ಯಾನ ಮಾಡಿ ಬರ್ತಾರೆ. ಖಂಡಿತ ನಿಮಗೆ ನೋಡಿ ಎಂತ ಭಾಗ್ಯ ನೋಡಿ, ಲೈಫ್ ಸ್ಪ್ಯಾನ್. ಬಟ್ ಏನಾಯ್ತಂತ ಹೇಳಿದ್ರೆ ಅವರೆಲ್ಲ ಒಂದು ಡಿಸ್ಕಷನ್ ಕೂತ್ಕೊಂತಾರೆ ಗುರುಗಳೆಲ್ಲ, ಗುರುಮಂಡಲ್ ಅಂತ ಹೇಳ್ತೀವಿ ನಾವು. ಗುರುಮಂಡಲ್ ಅವರೆಲ್ಲ ಡಿಸ್ಕಷನ್ ಕೂತ್ಕೊಂಡಾಗ ಕೃಷ್ಣನೂ ಇದ್ರು, ಶ್ರೀಕೃಷ್ಣ ಪರಮಾತ್ಮನೂ, ಅವರೆಲ್ಲ ಡಿಸ್ಕಷನ್ ಕೂತಾಗ ನನಗೆ ತೋರಿಸಿದ್ರು ಮಹಾವತಾರ್ ಬಾಬಾಜಿ ಈ ಡಿಸ್ಕಷನ್ ನಿನ್ ಬಗ್ಗೆನೇ ಆಗ್ತಾ ಇರೋದು ಅಂತ. ಆ ಡಿಸ್ಕಷನ್ ಅಲ್ಲಿ ಕೂತಾಗ ಅವರು ಇಲ್ಲ ಇವ್ಳ ಲೈಫ್ ಸ್ಪ್ಯಾನ್ ನ ಇನ್ಕ್ರೀಸ್ ಮಾಡ್ಬೇಕು ಅಂತ ಹೇಳಿ ಇನ್ಕ್ರೀಸ್ ಮಾಡಿರೋ ಲೈಫ್ ಸ್ಪ್ಯಾನ್. ಅವರ ದೊಡ್ಡ ಶಿಷ್ಯರಂತೆ, ತುಂಬಾ ಸೇವೆ ಮಾಡಿದಾರಂತೆ ನಮ್ಮ ತಂದೆ ತಾಯಿ ಮಹಾವತಾರ್ ಬಾಬಾಜಿಗೆ. ನಾನ್ ನೋಡಿ ನಂಗೆ ಏನು ಗೊತ್ತಿರ್ಲಿಲ್ಲ, ಬಾಬಾಜಿ ಕನೆಕ್ಟ್ ಆದಾಗ ನಾನು 0 ಅಂತಾನೆ ಹೇಳ್ತೀನಿ. ಒಂದ್ಸಲ ಏನಾಯ್ತು, ನಾವು ಆಶಾ ಸ್ವೀಟ್ಸ್ ಮಲ್ಲೇಶ್ವರಂ ಅಲ್ಲಿ ಮೀಟ್ ಮಾಡಿದ್ವಿ ಅವಳು ನಾನು. ಸರಿ, ಅವಳು ಸ್ವಲ್ಪ ಆಚೆ ಇದ್ಲು, ಯಾವ್ದೋ ದೇವ್ರು ಮೆರವಣಿಗೆ ಹೋಗ್ತಾ ಇತ್ತು, ಅವಳು ಆಚೆ ಇದ್ಲು, ನಾನು ಒಳಗ್ ನಿಂತಿದ್ದೆ. ಒಬ್ರು ಬಂದ್ರು ವ್ಯಕ್ತಿ, ಆ ತರ ಡ್ರೆಸ್ ಮಾಡ್ಕೊಂಡಾರ ವ್ಯಕ್ತಿ ನಿಮ್ಗೆ ಎಲ್ಲೂ ಸಿಗೋದಿಲ್ಲ. ಹೆಂಗೆ ಅಂದ್ರೆ ಈ ಗುಜರಾತ್ ರಾಜಸ್ಥಾನ್ ಕಡೆ ಎಲ್ಲ ಇಷ್ಟಿಷ್ಟೇ ಹಾಕೋತಾರೆ, ವೈಟ್ ಬಟ್ಟೆ ವೈಟ್ ಪ್ಯಾಂಟು, ಆ ತರ ಹಾಕೊಂಡು ಬಂದು ನನ್ನ ನಗ್ತಾ ನನ್ನ ಮುಂದೆ ನಿಂತ್ಕೊಂಡ್ರು. ನಮಸ್ತೆ ಕರ್ನಾಟಕದ ಜನತೆಗೆ. ನಮ್ಮ ಹೊಸ ಅತಿಥಿಯನ್ನು ಒಬ್ಬರು ಪರಿಚಯ ಮಾಡಿಸ್ತಾ ಇದ್ದೀನಿ. ಅವರ ಹೆಸರು ಹೇಮಾವತಿ ಅಂತ. ಅವ್ರನ್ನ ನಮ್ಮ ಚಾನಲ್ಗೆ ಬರಮಾಡಿಕೊಂಡು ನಿಮಗೆ ಪರಿಚಯ ಮಾಡಿಸ್ತೀನಿ. ನಮಸ್ತೆ ಅವರೇ. ನಮಸ್ತೆ ಸರ್. ನಮಸ್ತೆ. ಇವತ್ತು ನಮ್ಮ ಚಾನಲ್ಗೆ ನೀವು ಬಂದಿದ್ದೀರಿ, ನಿಮಗೆ ತುಂಬ ಸ್ವಾಗತ ಕೊಡ್ತಾ ಇದ್ದೀನಿ. ಹಾಗೆ ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳಿಗೆ ಸ್ವಲ್ಪ ಪರಿಚಯ ಮಾಡಿಸ್ಕೋಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ತಮ್ಮ ಹೆಸರು ಮತ್ತೆ ನಿಮ್ಮ ವೃತ್ತಿ ಏನು ಮಾಡ್ತಿದ್ದೀರಾ, ನಿಮ್ಮ ಸಿದ್ಧಿ ಸಾಧನೆ ಬಗ್ಗೆ ಸ್ವಲ್ಪ ನಮ್ಮ ಪ್ರೇಕ್ಷಕರಿಗೆ ತಿಳಿಸ್ಕೊಡ್ಬೇಕಂತ ನನ್ನ ವಿನಂತಿ ಮಾಡಿದ್ದಾರೆ. ಖಂಡಿತ. ನನ್ನ ಹೆಸರು ಹೇಮಾವತಿ ಅಂತ. ನಾವೇನು ಈ ಫೀಲ್ಡಲ್ಲಿ ಇರಲಿಲ್ಲ, ನಾನು ಹೀಲಿಂಗ್ ಫೀಲ್ಡಿಗೆ ಬಂದಿದ್ದೀನಿ. ಇವಾಗ ನಾನು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಫಸ್ಟ್ ಬ್ಯಾಂಕ್ ಎಂಪ್ಲಾಯ್ ಆಗಿದ್ದೆ, ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿದ್ದೆ ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕಲ್ಲಿ. ಸೊ ಅಲ್ಲಿ ಆ ಜಾಬ್ ಬಿಟ್ಟು ಹೀಗೆ ನಮ್ಮ ಮನೆಗಳಲ್ಲಿ ಏನೇನೋ ಸ್ವಲ್ಪ ತೊಂದರೆಗಳು, ನನ್ನ ಮಗಂದು ಮೀನು ನಾನು ಹೇಳ್ಬೇಕೋ ಇಲ್ಲಿ ಬೇಡವೋ ಅವನಿಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ಎಜುಕೇಷನಲ್ಲಿ ಕೆಲವೊಂದ್ಸಲ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾ ಇದ್ದು, ಎಜುಕೇಷನಲ್ಲೆಲ್ಲೋ ಇದಾದಾಗ ನಮಗೆ ತಾಯಿದಿರಿಗೆ ತುಂಬ ಯೋಚನೆ ಆಗುತ್ತೆ, ಯಾಕೆ ಈ ಥರ ಆಗೋಯ್ತು, ನನ್ನ ಮಗ ತುಂಬ ಚೆನ್ನಾಗಿ ಓದ್ತಾ ಇದ್ನಲ್ಲ ಅಂತ. ಆ ಯೋಚನೆಯಲ್ಲಿ ನನಗೆ ಅದು ಹುಡ್ಕೊಂಡು ಹೋದಾಗ ಎಲ್ಲಿ ಅವನನ್ನು ಎಲ್ಲಿ ಕರೆಕ್ಟಾಗಿ ಇದು ಮಾಡಬೇಕು ಅಂತ ಹೇಳಿ ಆವಾಗ ನಾನು ರೇಖಿ ಕಲಿತೆ. ಫಸ್ಟ್ ಒಬ್ರು ರೇಖಿ ಟೀಚರ್ ಇದ್ರು, ಆಶಾ ಅಂತ ಹೇಳ್ಬಿಟ್ಟು, ಅವ್ರ ಹತ್ರ ನಾನು ರೇಖಿ ಕಲಿತೆ. ಅದಾದ ಮೇಲೆ ಹೀಗೆ ಆ ಕಲಿಯೋ ಮಾರ್ಗ ಒಂಥರ ತುಂಬ ಕಲಿಬೇಕು ಒಂದಾದ್ಮೇಲೆ ಒಂದು ಅಂತ NLP ಮಾಸ್ಟರ್ ಪ್ರಾಕ್ಟೀಷನರ್ ಕೋರ್ಸ್ ಮಾಡಿಕೊಂಡೆ. ಆಮೇಲೆ ಹಿಪ್ನೋಥೆರಪಿ ಪ್ರಾಕ್ಟೀಸ್ ಮಾಡಿದೆ. ಆಮೇಲೆ ಹಾಗೆ ಅದೇ ದಾರಿಯಲ್ಲಿ ಲಾಮಾ ಫೆರಾ, ಶಮಾನಿಸಮು, ಟ್ಯಾರೋ ರೀಡಿಂಗು, ಆಕಾಶಿಕ್ ರೀಡಿಂಗು ಅಂತ ಹೀಗೆ ಬರ್ತಾ ಧ್ಯಾನಗಳು ಮಾಡ್ತಾ ಇನ್ನೂ ಎಷ್ಟೋ ಕೋರ್ಸ್ಗಳು ಹೀಗೆ ಒಂದೊಂದೇ ಮಾಡ್ತಾ ನಮ್ಗೇನು ಅಂತ ಹೇಳಿದ್ರೆ ಯಾಕೆ ಅನ್ನೋದು ಒಂದು ಪ್ರಶ್ನೆ. ಯಾಕೆ ಹೀಗಾಯ್ತು ನನ್ನ ಮಗಂದು ಅಂದಾಗ ಅದು ನಮಗ್ ಗೊತ್ತಾಗಬೇಕು. ಬೇರೆ ಯಾರೋ ಹೇಳಿದಾಗ ಅದೇನಾಗುತ್ತೆ ಅಂದ್ರೆ ಇದು ಸರಿ ಹೇಳ್ತಿದಾರೋ ತಪ್ಪು ಹೇಳ್ತಿದಾರೋ ಅಂತ ಅನ್ಸುತ್ತೆ. ಯಾವಾಗ ನಮ್ಗೆ ಗೊತ್ತಾಗತ್ತೋ ಅದು ಸತ್ಯ ಅಂತ ನಾವು ಅನ್ಕೊಳ್ಳೋದು. ನಮ್ ಕಣ್ಣಿಗೆ ಏನ್ ಕಾಣಿಸುತ್ತೋ ಅದು. ಆ ಹುಡುಕಾಟದಲ್ಲಿ ಇಲ್ಲಿ ಏನ್ ಹೇಳ್ಬೇಕು ನಾನು ಅಂತ ಹೇಳಿದ್ರೆ, ಮೇ ಬಿ ನನ್ನ ಮಗ ನನಗ್ ಮಗ ಆಗಿ ಬಂದಿದ್ದೆ, ಅವ್ನು ನನ್ನ ಗುರು ಆಗಿ ಬಂದಿದ್ದಾನೆ ಅಂತ ಹೇಳ್ತೀನಿ. ನನ್ನ ಜೀವನದಲ್ಲಿ ಅವನಿಂದನೇ ನಾನು ಆಧ್ಯಾತ್ಮದ ಪಯಣಕ್ಕೆ ಬಂದಿದ್ದು. ಕೋವಿಡ್ ಟೈಮಲ್ಲಿ ಎಲ್ಲ ಮನೇಲೇ ಇರ್ತಿದ್ವಿ, ಆವಾಗ ತುಂಬಾ ಕಲಿಬೇಕಾಗಿತ್ತು ನಾನು. ಅವನು ಒಂದಷ್ಟು ದುಡ್ಡನ್ನ ಸೇವ್ ಮಾಡಿ ಇಟ್ಟಿದ್ದ. ನಾನು ಅವನಿಗೆ ನೀನು ನನಗೆ ದುಡ್ಡು ಕೊಡು, ನಾನು ಕಲಿತೀನಿ ಎಲ್ಲಾನು, ನಾನು ಕಲಿಬೇಕು, ಕಲ್ತ್ರೇನೆ ಬೆಳೆಯೋಕ್ಕಾಗತ್ತೆ, ಎಲ್ಲರೂ ಕೂತೆ ಇದ್ರೆ ಬೆಳೆಯೋಕ್ಕಾಗಲ್ಲ, ನಾನು ಕಲಿಬೇಕು ಎಲ್ಲಾನು ಅಂತ ಹೇಳಿದಾಗ ಅವನು ನನಗೆ ಇಲ್ಲ ಮಮ್ಮಿ ನೀನೇನು ಕಲಿತೀಯೋ ಕಲಿ, ನಾನು ನಿನಗೆ ದುಡ್ಡು ಕೊಡ್ತೀನಿ ಅಂತ ಅವನೇ ನನಗೆ ಗುರು ಆಗಿ ಅವನೇ ನನಗೆ ದುಡ್ಡಿನ ಸಹಾಯನ ಮಾಡಿ ಅವನಿಂದನೇ ನಾನು ಈ ಲೆವೆಲಿಗೆ ಬರೋಕ್ಕೆ ಸಾಧ್ಯ ಆಯಿತು. ಅವನು ದುಡ್ಡು ಕೊಟ್ಟು ಎಲ್ಲ ಕೋರ್ಸಸ್ಗಳು ನಾನು ಮಾಡಿಕೊಂಡು ಹೇಳೋನು ಒಂದು ಕೋರ್ಸ್ ಅಟ್ ಎ ಟೈಮ್ ಮಾಡು ಅಂತ. ನನಗೆ ಆಸೆ ಎಲ್ಲ ಕಲಿಬೇಕು ಅಂತ, ಎಲ್ಲ ಕಲಿಯೋದು. ರಾತ್ರಿ ಇಡೀ ಎದ್ದಿರೋದು, 4 ಗಂಟೆವರೆಗೂ ಮೆಡಿಟೇಷನ್ ಮಾಡೋದು, ಆಮೇಲೆ ಮಲ್ಗೋದು. ಅಂದ್ರೆ ಒಂದು ಹಸುವು, ಅಧ್ಯಾತ್ಮದ ಹಸುವು. ನಮ್ಗೆ ಯಾರು ಕರೆಕ್ಟಾಗಿ ಗೈಡ್ ಮಾಡೋರು ಅಂದ್ರೆ
ನನಗೆ ಬಾಬಾಜಿ ಗೈಡ್ ಮಾಡೋರು, ಮಹಾವತಾರ್ ಬಾಬಾಜಿ ಅಂತ ಅವರೇ ನನ್ನ ಗುರುಗಳು. ಹೇಗೆ ಅವರ ಸಂಪರ್ಕ ನನಗಾಯ್ತು ಅಂದ್ರೆ ಆಧ್ಯಾತ್ಮಿಕ ಜರ್ನಿಯಲ್ಲಿ ಏನಾಯ್ತು ಅಂತ ಹೇಳಿದ್ರೆ ನನಗೆ ಹೀಲಿಂಗ್ ಅವಾಗ ತಾನೇ ಹೊಸದು, ಅವಾಗ ಹೀಲಿಂಗ್ ಕಲ್ತಿದ್ದು. ನಮ್ಗೆ ಪ್ರೊಟೆಕ್ಷನ್ ಮಾಡ್ಕೋಬೇಕು, ನಮ್ಮನ್ನ ನಾವು ಪ್ರೊಟೆಕ್ಟೆಡ್ ಆಗಿ ಇಟ್ಕೋಬೇಕು, ಏನು ಗೊತ್ತಿಲ್ಲ. ಒಬ್ರಿಗೆ ಹೀಲ್ ಮಾಡ್ಬೇಕು ಅಷ್ಟೇ. ಅದು ಏನಾಯ್ತು, ಆ ಹೀಲಿಂಗ್ ಅಲ್ಲಿ ಯಾರ್ದೋ ನೆಗೆಟಿವ್ ಎನರ್ಜಿ ನಾನು ಇದ್ ಮಾಡ್ಕೊಂಡು 3 ತಿಂಗಳು ಹಾಸಿಗೆ ಮೇಲೆ, ಅಂದ್ರೆ ನಾನು 3 ತಿಂಗಳು ಹಾಸಿಗೆ ಮೇಲೆ, ಅಂದ್ರೆ ಯಾರಿಗೋ ಹೀಲಿಂಗ್ ಮಾಡಕ್ ಹೋಗಿ ಆಗಿರೋದು ಅದು ನನಗೆ ಗೊತ್ತಿಲ್ಲ. ಅವಾಗ ತಾನೇ ಆ ಜರ್ನಿಯಲ್ಲಿ ಕೆಲವರು ಕರೆಕ್ಟ್ ಆಗಿ ನಮ್ಗೆ ಹೇಳ್ಕೊಡಲ್ಲ, ಈ ತರ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅಂತ. ನಾವು ಏನೋ ಹುಮ್ಮಸ್ ಅವಾಗ ಯಾರಿಗೋ ಒಬ್ರಿಗೆ ಸಹಾಯ ಮಾಡ್ಬೇಕು ಅಂತ ಹೋಗಿ, ಆಮೇಲೆ ಏನಾಯ್ತು ಅಂದ್ರೆ ಎದ್ದು ಓಡಾಡ್ತಾ ಇದ್ದೆ, ಮಾಡ್ತಾ ಇದ್ದೆ, ಬಟ್ ಎನರ್ಜಿ ಇಲ್ಲ ಬಾಡಿಯಲ್ಲಿ, ಫುಲ್ ಎನರ್ಜಿ ಲಾಸ್, ಮಾತಾಡಕ್ ಆಗ್ತಿಲ್ಲ, ಮಾತು ಫುಲ್ಲು ಇದಾಗ್ಬಿಟ್ಟಿದೆ. ಮಲ್ಗಿದ ಕಡೆನೆ ಹೋಗಿ ಸ್ನಾನ ಮಾಡೋದು, ಬರೋದು, ಮಲ್ಗೋದು. ನಮ್ಮ ತಾಯಿನೇ ಅಡ್ಗೆ ಮಾಡಿ ಕೊಡೋರು. ಒಂದೇ ತರದ ಸಾರು, ಮುದ್ದೆ ತಿನ್ನಲ್ಲ ನಾನು, ಉಪ್ಪಿನ ಸಾರು ಅಂತ ಮಾಡ್ತೀನಿ ನಮ್ ಕಡೆ, ಅದನ್ನ ನಾನು ತಿನ್ನಲ್ಲ. ಆದ್ರೆ ಆ ಮಲ್ಗಿದ್ 3 ತಿಂಗಳಲ್ಲಿ ಬರೀ ಅದನ್ನೇ ತಿಂತಾ ಇದ್ದಿದ್ದು, ಬೇರೆ ಏನ್ ಮಾಡಿದ್ರು ನಂಗೆ ತಿನ್ನಕ್ ಆಗ್ತಾ ಇರ್ಲಿಲ್ಲ. ಆವಾಗ ಸ್ಟಾರ್ಟಿಂಗ್ ಆಧ್ಯಾತ್ಮದ ಸ್ಟಾರ್ಟಿಂಗ್ ಅಲ್ಲಿ 3 ತಿಂಗಳು ಮಲಗಿದ್ದಾಗ ಎಲ್ಲಾ ಡಾಕ್ಟರ್ಗೂ ತೋರಿಸ್ತಿದ್ವಿ, ಏನು ಹುಷಾರಾಗ್ತಿರ್ಲಿಲ್ಲ, ಎದ್ದು ಬಾಡಿಲಿ ಎನರ್ಜಿ ಇಲ್ಲ, ವೀಕ್. ಅವಾಗ ಯಾರೋ ಒಬ್ರು ಗುರುಗಳ ಸಹಾಯ ಇದ್ರೆ ಎದ್ದೇಳ್ಬೋದು ಅಂತ ಯಾರೋ ಹೇಳ್ತಾ ಇದ್ರು. ಅದನ್ನ ಕೇಳಿಸ್ಕೊಂಡು ನಾನು ಮಲಗಿದ ಜಾಗದಲ್ಲೇನೆ, ಗುರುಗಳೇ ನೀವು ಯಾರೋ ಎಲ್ಲಿದ್ದೀರೋ ನನಗೆ ಗೊತ್ತಿಲ್ಲ, ದಯವಿಟ್ಟು ನನ್ನ ಈ ಒಂದು ನರಕದಿಂದ ಆಚೆ ತನ್ನಿ, ಯಾಕಂದ್ರೆ ದಿನ ನನಗೆ ಇವತ್ತು ಸತ್ತೋಗ್ತೀನಿ ಅಂತ ಅನ್ಸೋದು. ಆವಾಗ ನಾನು ಮಲಗಿ ಪ್ರೇ ಮಾಡಿದೆ, ಗುರುಗಳೇ ನೀವು ಯಾರು ಅಂತ ನನಗೆ ಗೊತ್ತಿಲ್ಲ, ದಯವಿಟ್ಟು ನನ್ನ ಗುರು ಯಾರೋ ಗೊತ್ತಿಲ್ಲ, ದಯವಿಟ್ಟು ನನ್ನ ಈ ನರಕದಿಂದ ಆಚೆ ತಗೊಂಬನ್ನಿ ಅಂತ ನಾನು ಪ್ರೇ ಮಾಡಿದೆ. ಪ್ರೇ ಮಾಡಿದಾಗ ಒಂದು ಪವರ್ಫುಲ್ ಎನರ್ಜಿ ನನ್ನ ಒಳಗಡೆ ಪ್ರವೇಶ ಆದಂಗಾಯ್ತು. ಪ್ರವೇಶ ಆದಾಗ ಒಂಥರ ಖುಷಿ ಆಯ್ತು ನನಗೆ. ಯಾರು ಗುರು ಅಂತ ನನಗೆ ಗೊತ್ತಿಲ್ಲ, ನೀವು ಎನರ್ಜಿ ನನಗೆ ಗೊತ್ತಾಗ್ತಾ ಇದೆ, ಫ್ಲೋ ಆಗ್ತಾ ಇದೆ, ನನಗೆ ತುಂಬಾ ಆನಂದ ಆಗ್ತಾ ಇದೆ, ನಿಮ್ಮ ಹೆಸರು ಏನು ಹೇಳಿ ಅಂತ ನಾನು ಕೇಳಿದೆ. ಆವಾಗ ಅಲ್ಲಿಂದ ವಾಯ್ಸ್ ಬಂತು, ನನ್ನನ್ನ ಬಾಬಾಜಿ ಅಂತ ಕರೀತಾರೆ, ತುಂಬಾ ಹೆಸರುಗಳಿಂದ ಕರೀತಾರೆ ನನ್ನನ್ನ, ನೀನು ನನ್ನನ್ನ ಬಾಬಾಜಿ ಅಂತ ಕರಿ ಅಂತ ಹೇಳಿದ್ರು. ಆವಾಗ ನನಗೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದೆ ಬಾಬಾಜಿ ಅಂದ ತಕ್ಷಣನೇ ಅವ್ರ ಫೋಟೋ ಕಾಣಿಸ್ತಾ ಇದೆ ನನಗೆ. ಆವಾಗ ನೋಡಿದಾಗ ಅದು ಮಹಾವತಾರ್ ಬಾಬಾಜಿ ಆಗಿದ್ರು. ಆಗ ಅವರ ಒಂದು ಇದರಿಂದನೇ ನಾನು ಇಲ್ಲಿ ಇಷ್ಟು ದೂರ ಬಂದು ಇವತ್ತು ಒಂದು ಪಾಡ್ಕಾಸ್ಟ್ ಅಲ್ಲಿ ನಾನು ಕೂತಿದ್ದೀನಿ ಅಂತ ಹೇಳಿದ್ರೆ ಅವರೇ ಕಾರಣ. ನಮ್ಮ ಗುರುಗಳು ಬಾಬಾಜಿ ಅಂತ ಅವರು ವಯಸ್ಸಲ್ಲಿ ಬಂತಲ್ಲ ನಿಮಗೆ ಪಿಕ್ಚರ್ ನನಗೆ ಕೇಳಿಸುತ್ತೆ, ಪಿಕ್ಚರ್ ತೋರಿಸಿದ್ರು. ಹೌದು, ಅಂದ್ರೆ ಅವ್ರ ಫೋಟೋ ಅಂದ್ರೆ ಯಂಗ್ ಏಜ್ ಫೋಟೋ, ಇವಾಗ ನಾವು ರೆಗ್ಯುಲರ್ ಆಗಿ ಏನು ನೋಡ್ತೀವಿ ಆ ಫೋಟೋ ಅಲ್ಲದೆ ಒಂದು ಯಂಗ್ ಏಜ್ ಫೋಟೋ ಇದೆ. ಆ ಫೋಟೋ ನನ್ನ ಕಣ್ಮುಂದೆ ಬಂತು. ಕನ್ಸಲ್ಲ, ರಿಯಲ್ ಆಗಿ ಸುಮ್ನೆ ಹಂಗೆ ಕಣ್ಣು ಮುಚ್ಕೊಂಡು ಗುರುಗಳದ ಎನರ್ಜಿ ರಿಸೀವ್ ಮಾಡ್ಕೋತಿದ್ನಲ್ಲ, ಖುಷಿ ಆಯ್ತಲ್ಲ. ಆವಾಗ ನಾನು ಗುರುಗಳನ್ನ ಕೇಳಿದೆ, ಗುರುಗಳೇ ನೀವ್ ಯಾರು, ನಿಮ್ ಹೆಸರೇನು ಹೇಳಿ, ನನ್ಗೆ ಖುಷಿ ಆಗ್ತಾ ಇದೆ ಅಂದಾಗ ಅವ್ರೇನ್ ಹೇಳಿದ್ರು ಅಂದ್ರೆ ನನ್ನ ಹೆಸರು ಬಾಬಾಜಿ. ಅವ್ರು ನನ್ಗೆ ಹಿಂದಿನ ಜನ್ಮದ ಗುರುನೇ ಅವ್ರು ನನ್ಗೆ. ಈ ಲೈಫಲ್ಲೂ ಅವರೇ ನನ್ನನ್ನು ಸೇವ್ ಮಾಡಕ್ ಬಂದ್ರು. ಆ 3 ತಿಂಗಳು ನಾನು ಮಲಗಿದ್ದು ಒಂದ್ ರೀತಿ ಒಳ್ಳೇದಾಯ್ತು ಅನ್ಸ್ತು, ಇಲ್ಲ ಅಂದಿದ್ರೆ ನನ್ಗೆ ಗುರುದು ಕನೆಕ್ಷನ್ ಆಗ್ತಿರ್ಲಿಲ್ಲ. ಆಮೇಲೆ ಒಂದ್ ಸ್ವಲ್ಪ ದಿನದ ಆದ್ಮೇಲೆ ಅವ್ರಿಗೆ ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ ನನ್ನ ಬಾಡಿ ಬಿಡ್ಬೇಕಾಗಿತ್ತು. ಈ ಲೈಫಲ್ಲಿ ಅಷ್ಟೇ ಇದ್ದಿದ್ದು ನಂದು ಲೈಫ್ ಸ್ಪ್ಯಾನು, ಈ ಜನ್ಮದಲ್ಲಿ ಅಷ್ಟೇ ಇದ್ದಿದ್ದು ನನ್ನ ಲೈಫ್ ಸ್ಪ್ಯಾನು. ಬಟ್ ಏನಾಯ್ತಂತ ಹೇಳಿದ್ರೆ ಅವರೆಲ್ಲ ಒಂದು ಡಿಸ್ಕಷನ್ ಕೂತ್ಕೊಂತಾರೆ ಗುರುಗಳೆಲ್ಲ, ಗುರುಮಂಡಲ್ ಅಂತ ಹೇಳ್ತೀವಿ ನಾವು. ಗುರುಮಂಡಲ್ ಅವರೆಲ್ಲ ಡಿಸ್ಕಷನ್ ಕೂತ್ಕೊಂಡಾಗ ಕೃಷ್ಣನೂ ಇದ್ರು, ಶ್ರೀಕೃಷ್ಣ ಪರಮಾತ್ಮನು, ಅವರೆಲ್ಲ ಡಿಸ್ಕಷನ್ ಕೂತಾಗ ನನಗೆ ತೋರಿಸಿದ್ರು ಮಹಾವತಾರ್ ಬಾಬಾಜಿ, ಈ ಡಿಸ್ಕಷನ್ ನಿನ್ ಬಗ್ಗೆನೇ ಆಗ್ತಾ ಇರೋದು ಅಂತ. ಆ ಡಿಸ್ಕಷನ್ ಅಲ್ಲಿ ಕೂತಾಗ ಅವರು ಇಲ್ಲ ಇವ್ಳ ಲೈಫ್ ಸ್ಪ್ಯಾನ್ ನ ಇನ್ಕ್ರೀಸ್ ಮಾಡ್ಬೇಕು ಅಂತ ಹೇಳಿ ಇನ್ಕ್ರೀಸ್ ಮಾಡಿರೋ ಲೈಫ್ ಸ್ಪ್ಯಾನ್. ನಾನು ಇವಾಗ ಏನೇ ಲೈಫ್ ಸ್ಪ್ಯಾನ್, ನಾನು ಇವಾಗ ಮಾತಾಡ್ತಾ ಇದ್ದೀನಿ ನಿಮ್ ಜೊತೆ, ಎಲ್ಲ ನನ್ನ ಫ್ಯಾಮಿಲಿ ಜೊತೆ ಇದ್ದೀನಿ ಅಂದ್ರೆ ಅವ್ರು ಕೊಟ್ಟಿರೋ ಒಂದು ಭಿಕ್ಷೆನೆ. ಇಲ್ಲ ಅಂತ ಹೇಳಿದ್ರೆ ನಾನು ಇಷ್ಟು ಇರಕ್ಕಾಗ್ತಿಲ್ಲ. ಅದರಿಂದನೇ ಆಧ್ಯಾತ್ಮದಲ್ಲಿ ಗುರುಗಳು ಯಾವಾಗ್ಲೂ ನಂಗೆ ಹೇಳೋರು, ನೀನ್ ಮುಂದುವರಿಬೇಕು, ನೀನ್ ತುಂಬಾ ಸೋಂಬೇರ್ತನ ಮಾಡ್ತಾ ಇದೀಯಾ, ನೀನು ಇನ್ನೂ ಕಲಿಬೇಕು, ಇನ್ನೂ ಬೆಳಿಬೇಕು. ಯಾಕಂತ ಹೇಳಿದ್ರೆ ನೀನು ಸಹಾಯ ಮಾಡ್ಬೇಕಾಗಿರೋಂಥ ವ್ಯಕ್ತಿಗಳು ತುಂಬಾ ಜನ ಇದ್ದಾರೆ, ಕಾಯ್ತಾ ಇದ್ದಾರೆ ನಿನ್ಗೋಸ್ಕರ, ಇಲ್ಲ ಅವ್ರ ಜರ್ನಿನೂ ಲೇಟ್ ಆಗುತ್ತೆ ಅಂತ ಪ್ರತಿ ಸಲ ಹೇಳೋರು ನಮ್ಮ ಗುರುಗಳು. ಅದರಿಂದ ಗುರುಗಳು ಪ್ರೀತಿನೇ ಅದು, ಬೈದಿದ್ದಾರೆ ಅಂತ ನಾನು ಅನ್ನಲ್ಲ, ಅವ್ರ ಪ್ರೀತಿಯಿಂದನೇ ನಾನು ಇಷ್ಟು ದೂರ ಬರಕ್ ಸಾಧ್ಯ ಆಗಿದೆ. ನನ್ನ ಹಿಂದೆ ಬೆನ್ನ ಹಿಂದೆ ನಿಂತ್ಕೊಂಡು ಇಷ್ಟು ದೂರ ನಾನು ಬಂದಿದ್ದೀನಿ ಅಂದ್ರೆ ಅದು ನಮ್ಮ ಗುರುಗಳಿಂದಾನೆ. ಅಂದ್ರೆ ನಿಮ್ಮಿಂದ ಇನ್ನು ಕಾರ್ಯಗಳು, ಸಮಾಜ ಕಾರ್ಯಗಳು, ಒಳ್ಳೆ ಕಾರ್ಯಗಳು ಆಗುವಂತ ಲಕ್ಷಣಗಳಿದೆ ಅಂತ ಅಂದ್ರೆ ನನ್ನಿಂದ ಅನ್ನೋದಕ್ಕಿಂತ ನನ್ನನ್ನ ಒಂದು ಟೂಲ್ ಆಗಿ ಮಾಡ್ಕೊಂಡು ಅವರು ಕೆಲಸ ಮಾಡಿಸ್ತಾರೆ ಅಂತ ನನಗೆ ಪುನರ್ಜನ್ಮನೆ. ಹೌದು, ಯಾಕಂದ್ರೆ ನನಗೆ ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ಒಂದಿನ ಹಿಂಗೆ ಮಾತಾಡ್ಬೇಕಾದ್ರೆ ಹೇಳಿದ್ರು, ನೋಡು ಇಲ್ಲಿ ಡಿಸ್ಕಷನ್ ಕೂತಿದೀವಿ, ಕಾಣಿಸ್ತಿದ್ಯಾ ನಿಂಗೆ, ಯಾರ ಬಗ್ಗೆ, ನಿನ್ ಬಗ್ಗೆನೆ ಡಿಸ್ಕಸ್ ಮಾಡ್ತಿರೋದು, ನಿನ್ನ ದೇಹ ಬಿಡ್ಬೇಕಾಗಿತ್ತು. ಯಾಕಂದ್ರೆ
ಇವಾಗ ನಿಂದು ಮಾಡಿದೀವಿ ಅಂದ್ರೆ ನೀನ್ ಅಷ್ಟು ನೀನ್ ಡೆಡಿಕೇಟೆಡ್ ಆಗಿ ನೀನ್ ಮಾಡ್ಬೇಕಾಗುತ್ತೆ ನಿನ್ ಸಾಧನೆನ ಅಂತ. ಅವ್ರು ಯಾವ ಸಾಧನೆಗಳು ನನ್ಗೆ ಹೇಳ್ಕೊಡ್ತಾ ಹೋದ್ರು ಅವರೇ ಒಂದೊಂದೇ ತೋರ್ಸೋರು, ಇದನ್ ಮಾಡು ಇವತ್ತು ಇದನ್ ಮಾಡು ಅಂತ. ಹಾಗೆ ಗುರುಗಳನ್ನೂ ಕಳ್ಸೋರು. ಹಾಗೆ ನನಗ್ ಸಹಾಯಕ್ಕೆ ಒಬ್ರು ಹೋದ್ರೆ ಇನ್ನೊಬ್ರನ್ನ ಇಮಿಡಿಯೇಟ್ ಆ ಜಾಗಕ್ಕೆ ಅವರು ಕಳ್ಸೋರು. ಯಾರು ಯಾವ ತರ ಅಂತ ಹೇಳಿದ್ರೆ, ಇವಾಗ ಸೋಲ್ಸ್ ಯಾರ್ಯಾರು ಬರ್ತಾರೋ ನಮ್ಮ ಜೊತೆ ಯಾರು ಸಂಪರ್ಕದಲ್ಲಿ ಇರ್ತಾರೆ ಎಲ್ಲ ಹಿಂದಿನ ಜನ್ಮದ ಸಂಪರ್ಕನೇ ಆಗಿರುತ್ತೆ. ಎಲ್ಲಾರ್ಗು ಕೆಲವೊಂದು ಲಿಮಿಟೇಷನ್ ಇರುತ್ತೆ, ಕಾಂಟ್ರಾಕ್ಟ್. ಆ ಕಾಂಟ್ರಾಕ್ಟ್ ಅವ್ರದ್ದು ಮುಗ್ದಿದ ತಕ್ಷಣ ಆ ಜಾಗಕ್ಕೆ ಇನ್ನೊಬ್ರನ್ನ ನನಗೆ ಕಳ್ಸೋರು, ಹೆಲ್ಪ್ ಮಾಡಕ್ಕೆ, ಸಹಾಯ ಮಾಡಕ್ಕೆ. ಈ ಒಂದು ಸ್ಪಿರಿಚುವಲ್ ಜರ್ನಿಯಲ್ಲಿ ಅಂದ್ರೆ ನಾವೆಲ್ಲೂ ಬ್ರೇಕ್ ತಗೋಬಾರ್ದು, ಅದು ಮೂವ್ ಆಗ್ತಾ ಇರ್ಬೇಕು. ನಮ್ಗೆ ಸ್ಪಿರಿಚುವಲ್ ಹೆಲ್ಪು ಬೇಕು. ಸ್ಪಿರಿಚುವಲ್ ಫೀಲ್ಡ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಇವಾಗ ನಾನು ಹೇಳ್ತಾ ಇರೋದು ಕೆಲವ್ರಿಗೆ ಈ ಫೀಲ್ಡ್ ಅಲ್ಲಿ ಇರೋರ್ಗೆ ಅರ್ಥ ಆಗುತ್ತೆ, ಹೌದು ಇವ್ರು ಹೇಳ್ತಿರೋದು ಕರೆಕ್ಟ್ ಅಂತ. ಕೆಲವ್ರಿಗೆ ಇನ್ನೂ ಆ ಫೀಲ್ಡ್ ಅಲ್ಲಿ ಬರ್ದೇ ಇರೋರ್ಗೆ, ಸಂಪರ್ಕ ಇಲ್ದೇ ಇರೋರ್ಗೆ ಸ್ವಲ್ಪ ಏನು ಇದು ಈ ತರ ಇದೆ ಹೇಳ್ತಾ ಇದಾರಲ್ಲ ನಿಜನಾ ಅಂತ ಅನ್ಸ್ಬಹುದು. ಹೌದು, ಅವಾಗ ನಾವು ಆಧ್ಯಾತ್ಮದ ಶೇರ್ ಮಾಡ್ಕೋಬೇಕಲ್ಲ, ನಮ್ಮ ಅಲ್ಲಾಗಿರೋ ಎಕ್ಸ್ಪೀರಿಯನ್ಸ್. ಇವಾಗ ನಮ್ಗೆ ಇದು ಕರೆಕ್ಟಾ ಇದಾ ಅಂತ ಕೇಳಕ್ ಒಬ್ರು ಯಾರು ಬೇಕಲ್ಲ. ಆವಾಗ ಆಧ್ಯಾತ್ಮದ ಫ್ಯಾಮಿಲಿ ಅಂತಾನೆ ಕರಿತೀವಿ ನಾವು ಅದನ್ನ, ಸ್ಪಿರಿಚುವಲ್ ಫ್ಯಾಮಿಲಿ ಅಂತ, ಸೋಲ್ ಫ್ಯಾಮಿಲಿ ಅಂತ. ಅಂತವ್ರನ್ನೇ ನನಗೆ ಸಂಪರ್ಕ ಮಾಡಿಸ್ತಾ ಇದ್ರು ಬಾಬಾಜಿಗೆ. ಇವಾಗ ನಾನು ಹೇಳೋದೇನಂದ್ರೆ, ನನ್ನ ಹತ್ರ ಯಾವ್ದೇ ಕ್ಲೈಂಟ್ ಬರ್ಲಿ ಇಲ್ಲ ನನಗೆ ಯಾರೇ ಫ್ರೆಂಡ್ ಬಂದ್ರು ಎಲ್ಲ ಬರೀ ಪಾಸ್ಟ್ ಲೈಫ್ ಕನೆಕ್ಟೆಡ್ ಆಗಿರೋರೇ ಬರೋದು. ಫಸ್ಟ್ ಬರೀ ಪಾಸ್ಟ್ ಲೈಫ್ ಕನೆಕ್ಟ್ ಇಲ್ದೆ, ನಮ್ಗೊಂದು ಸಂಪರ್ಕ ಇಲ್ದೆ ಯಾರು ಕನೆಕ್ಟ್ ಆಗಲ್ಲ. ಪೂರ್ವ ಜನ್ಮದ ಲಿಂಕ್ ಇದ್ದೇ ಇರುತ್ತೆ. ಮತ್ತೆ ಬಾಬಾಜಿನೇ ಕಳ್ಸೋದು ಅವ್ರನ್ನೆಲ್ಲ ನಮ್ಮ ಹತ್ರ. ನಮ್ಮ ಮನೆಗೆ ಒಬ್ರು ಯಾರೇ ಒಬ್ರು ಬರ್ತಾರ ಒಳಗಡೆ ಅಂದ್ರೂ ಅವ್ರು ಇದಿಲ್ದೆ ಬರಲ್ಲ ಯಾರು. ಅವ್ರ ಅಪ್ಪಡೆ ಅವ್ರ ಪರ್ಮಿಷನ್ ಕೊಟ್ರೆ ಮಾತ್ರ ಅವ್ರು ಬರ್ತಾರೆ ನಮ್ಮ ಮನೆ ಒಳಗೆ, ಇಲ್ಲಾಂದ್ರೆ ಅವ್ರು ಬರಕ್ಕಾಗಲ್ಲ. ನಮ್ಮ ಲೈಫಲ್ಲೂ ಅಷ್ಟೇನೆ, ಯಾರೇ ಒಬ್ರು ಬಾಬಾಜಿ ಪರ್ಮಿಷನ್ ಇಲ್ದೆ ನನ್ನ ಲೈಫ್ ಎಂಟರ್ ಆಗಕ್ಕಾಗಲ್ಲ ಯಾರು. ಆ ತರದಲ್ಲಿ ನನಗೆ ನಂಬಿಕೆ ಇದೆ. ಅಷ್ಟು ನಮ್ಗೆ ಬಾಬಾಜಿ ಹೇಳ್ತಾರೆ, ಈ ತರ ಯಾರೋ ಬರ್ತಿದ್ದಾರೆ ಹಿಂಗೆ ನಾನು ಕಳ್ಸಿದೀನಿ ಅಂತ. ಇನ್ನೊಂದು ವಿಷಯ ನಾನು ಶೇರ್ ಮಾಡ್ಬೇಕು ಬಾಬಾಜಿ ಬಗ್ಗೆ. ಕೋವಿಡ್ ಟೈಮಲ್ಲಿ, ಕೋವಿಡ್ ಬರಕ್ ಮುಂಚೆನೆ ನನಗೆ ಬಾಬಾಜಿ ಹೇಳಿದ್ರು, ಮನೆಗೆ ಒಂದೊಂದು ಫೋಟೋ ತಂದು ಇಟ್ಕೋ ಅಂತ ನನಗೆ ಹೇಳಿದ್ರು. ನಾನೇನ್ ಮಾಡಿದೆ, ಫೋಟೋ ಹಿಂಗೆ ಹೋದಾಗ ಗೊತ್ತಲ್ಲ ನಮ್ದೆಲ್ಲ ಹುಡುಗಾಟಿಕೆ ಬುದ್ಧಿ ಅಲ್ವಾ, ಹೋದ್ವಿ. ನಾನು ನನ್ನ ಫ್ರೆಂಡ್ ಮೀಟ್ ಮಾಡ್ಬೇಕಾಗಿತ್ತು, ಮೀಟ್ ಮಾಡಿದ್ವಿ, ಇಬ್ರು ಮಾತಾಡಿದಾಗ ಅಲ್ಲಿ ಅಂಗಡಿಗೂ ಬಂದಿದ್ದಾರೆ. ನಾವು ಆಶಾ ಸ್ವೀಟ್ಸ್ ಮಲ್ಲೇಶ್ವರಂ ಅಲ್ಲಿ ಮೀಟ್ ಮಾಡಿದ್ವಿ ಅವಳು ನಾನು. ಸರಿ, ಅವಳು ಸ್ವಲ್ಪ ಆಚೆ ಇದ್ಲು, ಯಾವ್ದೋ ದೇವ್ರು ಮೆರವಣಿಗೆ ಹೋಗ್ತಾ ಇತ್ತು, ಅವಳು ಆಚೆ ಇದ್ಲು, ನಾನು ಒಳಗ್ ನಿಂತಿದ್ದೆ. ಒಬ್ರು ಬಂದ್ರು ವ್ಯಕ್ತಿ, ಆ ತರ ಡ್ರೆಸ್ ಮಾಡ್ಕೊಂಡಾರ ವ್ಯಕ್ತಿ ನಿಮ್ಗೆ ಎಲ್ಲೂ ಸಿಗೋದಿಲ್ಲ. ಹೆಂಗೆ ಅಂದ್ರೆ, ಈ ಗುಜರಾತ್ ರಾಜಸ್ಥಾನ್ ಕಡೆ ಎಲ್ಲ ಇಷ್ಟಿಷ್ಟೇ ಹಾಕೋತಾರೆ, ವೈಟ್ ಬಟ್ಟೆ ವೈಟ್ ಪ್ಯಾಂಟು, ಆ ತರ ಹಾಕೊಂಡು ಬಂದು ನನ್ನನ್ನು ನಗ್ತಾ ನನ್ನ ಮುಂದೆ ನಿಂತ್ಕೊಂಡ್ರು. ನನಗೆ ಗೊತ್ತಾಯ್ತು ಅದು ಬಾಬಾಜಿನೇ ಅಂತ. ಅವರು ನನಗೆ ನೆನಪು ಮಾಡಕ್ ಬಂದಿದ್ದಾರೆ, ನೀನ್ ಫೋಟೋ ತಗೊಂಡಿಲ್ಲ ತಗೊಂಡು ಹೋಗು ಅಂತ. ಅವರೇ ಬಂದಿದ್ದಾರೆ ಪಾಪ. ನಾನೇನಂದೆ, ಇಲ್ಲಿ ನಾನು ನಿಮ್ ಕಾಲಿಗೆ ನಮಸ್ಕಾರ ಮಾಡ್ಕೊಂಡ್ರೆ ಬಾಬಾಜಿ ಎಲ್ಲರೂ ನೋಡ್ತಾರೆ ಏನು ಅಂತ ಇದ್ ಮಾಡ್ತಾರೆ, ನಾನು ನಿಮ್ ಪಾದ ನೋಡಿ ಇಲ್ಲೇ ನಮಸ್ಕಾರ ಮಾಡ್ಕೊತೀನಿ ಅಂತ ಹೇಳಿದೆ. ಆಮೇಲೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಹಾಲು ಹೇಳಿದ್ವಿ ನಾವು ಕುಡಿಯಕ್ಕೆ. ಸರಿ, ಅದ್ ಬಂತು ಬಾದಾಮ್ ಹಾಲು. ಗುರುಗಳೇ ನೀವು ಕುಡಿತೀರಾ ಅಂತ. ಅವ್ರೇನು ಕುಡಿಯಲ್ಲ. ಗುರುಗಳೇ ನೀವು ಕುಡಿತೀರಾ ಅಂತ. ಆಮೇಲೆ ನಕ್ಬಿಟ್ಟು ಅವರು ಹಿಂಗ ಆಚೆ ಬಂದಿದ್ದಷ್ಟೇ ನನಗೆ ಕಾಣಿಸಿದ. ಆಮೇಲೆ ಎಲ್ಲಿ ಮಾಯ ಆದ್ರೂ ಗೊತ್ತಿಲ್ಲ. ವೈಟ್ ಅಂಡ್ ವೈಟ್ ಸ್ಪಾಟ್ ಅಲ್ಲೇ ಮಾಯ, ವೈಟ್ ಅಂಡ್ ವೈಟ್ ಅಲ್ಲಿ ಇದ್ರು. ಅಂದ್ರೆ ಅವರು ಒಂದು 60 ವರ್ಷದವ್ರ ತರ ಕಾಣಿಸ್ತಾ ಇದ್ರು ನನ್ಗೆ. ಆ ಏಜ್ ಅಲ್ಲಿ ಇದ್ರು. ಸ್ವಲ್ಪ ಕಾಲೆಲ್ಲ ಸ್ವೆಲ್ಲಿಂಗ್ ಇತ್ತು, ತುಂಬಾ ದೂರದಿಂದ ನಡ್ಕೊಂಡ್ಬಂದ್ರೆ ಕಾಲು ಹೆಂಗ್ ಕೂತ್ಕೊಂಡಿರುತ್ತೆ ಆ ತರ ಸ್ವೆಲ್ಲಿಂಗ್ ಇತ್ತು. ನಾನು ಹಂಗೂ ಮನ್ಸಲ್ಲಿ ಮಾತಾಡಿದೆ ಅವ್ರ ಹತ್ರ, ಕಾಲೆಲ್ಲ ಸ್ವೆಲ್ಲಿಂಗ್ ಇದೆಯಲ್ಲ ಗುರುಗಳೇ, ನಿಮ್ಗೆ ಯಾಕೆ ಈ ತರ ಆಗಿದೆ? ನಾನು ಇಲ್ಲೇ ನಮಸ್ಕಾರ ಮಾಡ್ಕೊತೀನಿ, ಬೇರೆಯವರೆಲ್ಲ ನಿಮ್ಮನ್ನ ರೆಕಗ್ನೈಸ್ ಮಾಡೋದು ನನಗೆ ಇಷ್ಟ ಆಗಲ್ಲ, ನಿಮ್ಗೂ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಆಚೆ ಬಂದಾಗ ಅವ್ರು ಮಾಯ ಆದ್ರು. ಅದು ಫೋಟೋ ತಗೋ ಅಂತ ಹೇಳ್ತಾ ಇದ್ದಿದ್ದು, ಬಟ್ ನಾನು ಬಂದ್ಬಿಟ್ಟೆ ಅವತ್ತು, ತಗೊಳ್ಳಿಲ್ಲ. ಅದಾದ್ಮೇಲೆ ನನ್ಗೆ ಕೋವಿಡ್ ಆಯ್ತು. ಆಮೇಲೆ ಗುರುಗಳು ನನಗೆ ಬೈದ್ರು. ನಾನು ಹೇಳದೆ ಅಲ್ವಾ ನಿನ್ಗೆ, ಫೋಟೋ ಇಟ್ಕೊಂಡಿದ್ದಿದ್ರೆ ನಿನಗೆ ಆಗ್ತಿರ್ಲಿಲ್ಲ, ನನಗ್ ಗೊತ್ತು ನೀನ್ ಹೇಳಿದ್ರೆ ನೀನ್ ಕೇಳಲ್ಲ ಅಂತ ಬೈದ್ರು. ಆಮೇಲೆ ಕೋವಿಡ್ ಟೈಮಲ್ಲಿ ನಾನು ರೂಮಲ್ಲಿ ಇದಾಗ್ಬೇಕಿತ್ತಲ್ಲ, ಐಸೋಲೇಟ್ ಆಗ್ಬೇಕಿತ್ತಲ್ಲ. ಐಸೋಲೇಟ್ ಆದಾಗ ನಾನು ಪ್ರತಿದಿನ ಅವರೊಬ್ರು ಶಿಷ್ಯರನ್ನ ನನ್ನ ಹತ್ರ ಕಳ್ಸೋರು ಹೀಲಿಂಗ್ಗೆ. ಪ್ರತಿದಿನ ಮಧ್ಯಾಹ್ನ ಒಂದು 12:30 ಹಂಗ್ ಬರೋರು ಅವರು. ನಂಗೆ ಹೀಲ್ ಮಾಡ್ಬಿಟ್ಟು ಹೋಗೋರು. ಅಂದ್ರೆ ಅವ್ರು ಹೆಂಗಿರೋರು ಬಂದ್ರೆ ಅವರು ಇದು ಕಾವಿ ಬಟ್ಟೆ ತೊಟ್ಟಿರೋರು, ಕಾವಿ ಬಟ್ಟೆಲಿ ಬರೋರು. ಅಂದ್ರೆ ನಿಮ್ಮ ಧ್ಯಾನದಲ್ಲಿ ಅಂದ್ರೆ ನಿಮ್ಗೆ ಮಾತ್ರ ಕಾಣಿಸಲ್ಲ? ಇಲ್ಲ, ನನ್ಗೆ ಎದುರಿಗೆ ಹಂಗೆ ಕಾಣೋದು ಕಣ್ಣಲ್ಲಿ. ಕಾಣಿಸಲ್ಲ, ಬೇರೆಯವ್ರಿಗೆ ಕಾಣಲ್ಲ. ನನ್ನ ರೂಮ್ ಲಾಕ್ ಆಗಿರ್ತಿತ್ತಲ್ಲ, ಬಾಬಾಜಿ ಅಲ್ಲಿ ನಿಂತ್ಕೊಂಡು ಕಾಯೋದನ್ನ ನನಗೆ ಕಾಣಿಸೋದು. ಅಂದ್ರೆ ಅವ್ರ ಶಿಷ್ಯರು ಒಂದು ಫುಲ್ಲು ಲೈನಲ್ಲಿ ಒಬ್ರನ್ನ ಕಳ್ಸೋರು ಡೈಲಿ.
ಅದ್ರ ಆಸ್ಪತ್ರೆಯಲ್ಲಿ ಇರ್ತೀರಾ ನೀವು? ಆಸ್ಪತ್ರೆಯಲ್ಲಿ ಇರಲಿಲ್ಲ, ನಾನು ಮನೇಲೆ ಐಸೋಲೇಟ್ ಆಗಿದ್ದೆ. ನಾನು ಆರಾಮಾಗಿದ್ದೆ, ಏನು ತೊಂದರೆ ಇರಲಿಲ್ಲ, ಮನೇಲೆ ಐಸೋಲೇಟ್ ಆಗಿದ್ದೆ. ಆದ್ರೆ ಬಾಬಾಜಿಗೆ ಗಾಬರಿ ಇತ್ತು, ಯಾಕಂದ್ರೆ ನನಗೆ ವೀಸಿಂಗ್ ಇದೆ ಚಿಕ್ಕದ್ರಿಂದ, ಲಂಗ್ಸ್ ವೀಕ್ ಇದೆ ನಂದು. ಬಾಬಾಜಿಗೆ ಯೋಚನೆ ನನ್ನ ಮೇಲೆ. ಅದಕ್ಕೆ ಅವ್ರು ಡೈಲಿ ಅವ್ರ ಶಿಷ್ಯರನ್ನ ಕಳ್ಸಿದ್ರೆ ಅವರು ಒಂದ್ ಕಡೆ ನಿಂತಿರೋರು, ಕಾಣಿಸೋರು ನನ್ಗೆ. ಡೈಲಿ ಒಬ್ಬ ಶಿಷ್ಯರು ಬಂದು ನಂಗೆ ಹೀಲ್ ಮಾಡಿ ಮಾಡಿ ಹೋಗೋರು. ಅಷ್ಟು ಪ್ರೀತಿ. ಗುರು ಅಂತ ಹೇಳಿದ್ರೆ ನಾವ್ ಅನ್ಬೋದು, ನನ್ಗೆ ಗುರು ಅಂದ್ರೇನೆ ಕಣ್ಣಲ್ಲಿ ನೀರು ಬರುತ್ತೆ. ಯಾಕಂತ ಹೇಳಿದ್ರೆ ಅವ್ರ ಪ್ರೀತಿ ಅನ್ಭವಿಸಿರೋರಿಗೆ ಮಾತ್ರನೇ ಅದು ಗೊತ್ತಿರುತ್ತೆ. ಎಷ್ಟೋ ಲಕ್ಷ ಕೋಟಿ ತಾಯಿ ಪ್ರೀತಿ ಒಟ್ಟಿಗೆ ಬಂದ್ರೂ ಅದಕ್ಕೆ ಸಮ ಆಗಲ್ವಂತೆ ಗುರುಗಳ ಪ್ರೀತಿಗೆ. ನಾನು ಏನ್ ಮಾಡಿದ್ದೀನಿ ನಿಮ್ಗೆ ಹೇಳಿ? ನಾನು ಒಂದೇನು ಮಾಡಿಲ್ಲ. ನೀವ್ ಹೇಳೋ ಕೆಲ್ಸನೂ ನಾನು ಮಾಡಲ್ಲ. ನೀವ್ ಒಂದಿಷ್ಟೊತ್ತು ಮೆಡಿಟೇಷನ್ ಮಾಡು ಅಂದ್ರೆ ಅದು ನಾನು ಮಾಡಲ್ಲ. ಒಂದ್ ಬುಕ್ ಓದು ಅಂದ್ರೆ ಅದು ನಾನು ಮಾಡಲ್ಲ. ಆದ್ರೂ ಯಾಕೆ ಬಾಬಾ ನಿಮ್ಗೆ ಎಷ್ಟು ಪ್ರೀತಿ ನನ್ ಮೇಲೆ ಅಂತ ನಾನು ಕೇಳೋದು ಬಾಬನ. ಅಂದ್ರೆ ಕೋಪ ಬಂದ್ರೆ ಬಾಬಾಜಿಗೆ ಬೈಯೋದು, ನೀವ್ ಹಿಮಾಲಯದಲ್ಲಿ ಕೂತಿದ್ದೀರಾ, ಆರಾಮಾಗಿದ್ದೀರಾ, ನನ್ನನ್ನು ಮಾತ್ರ ಇಟ್ಬಿಟ್ಟಿದ್ದೀರಾ ಅಂತ. ಅಂದ್ರೆ ಅವ್ರು ಪ್ರತಿಯೊಂದು ಹೆಜ್ಜೆಲೂ ಅಮ್ಮ ಅಪ್ಪ ಆದ್ರೂ ನಾವು ಒಂದೇಟು ಹೊಡಿತೀವಿ ಮಕ್ಳಿಗೆ. ಆದ್ರೆ ಗುರು ಮಾತ್ರ ಯಾವತ್ತೂ ನಮ್ಗೆ ಏನು ತೊಂದರೆ ಕೊಡೋದೇ ಇಲ್ಲ. ತಾಯಿಗಿನ ಹೆಚ್ಚಾಗಿ ಅವರು ಯಾಕೆ ಬಂದು ನಮ್ಮನ್ನ ಹೀಲ್ ಮಾಡ್ಬೇಕಾಗಿತ್ತು? ನಮ್ಗೆ ಇನ್ನೊಬ್ರು ಫ್ರೆಂಡ್ ಇದ್ರು ಆ ಟೈಮಲ್ಲಿ, ಇವಾಗೂ ಇದಾರೆ, ಇಲ್ಲ ಅಂತಲ್ಲ. ಅವರುನು ಆಧ್ಯಾತ್ಮದಲ್ಲಿ ತುಂಬಾ ಮೇಲಿದ್ದಾರೆ, ಕ್ರಿಯಾಯೋಗಿಯವರು. ಅವರು ನನಗೆ ರೂಮಲ್ಲಿ ಇರ್ತೀಯ, ನೀನ್ ಒಬ್ಳೆ ಐಸೋಲೇಟ್ ಆಗಿರ್ತೀಯ, ನಿಂಗೆ ಬೇಜಾರಾಗುತ್ತೆ ಅಂತ ರಾತ್ರಿ 2 ಗಂಟೆ 3 ಗಂಟೆವರೆಗೂ ನನ್ನ ಫೋನ್ ದಿನ ಆನ್ ಆಗಿರುತ್ತೆ. ನಿನ್ಗೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ನೀನ್ ನನಗೆ ಫೋನ್ ಮಾಡ್ಬೇಕು ಅಂತ ಹೇಳೋರು. ಮಾತಾಡ್ತಾ ಇರೋರು, ರೂಮಲ್ಲಿ ಒಬ್ಳೆ ಇದೆಯಾ ಅಂತ ಹೆದರ್ಕೊಂಡು. ಆ ತರದ್ದು ಗೆಳೆತನ ಆಗ್ಲಿ, ಸ್ನೇಹ ಆಗ್ಲಿ, ಅದು ಪಾಸ್ಟ್ ಲೈಫ್ ಇಂದಾನೆ ಬಂದಿರೋಂಥದ್ದು. ಆ ತರ ತುಂಬಾ ಜನ ಸ್ನೇಹಿತರಿದ್ದಾರೆ ನನ್ಗೆ ಆಧ್ಯಾತ್ಮದವರು. ಅದು ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ಎಲ್ಲಾರು ಬಾಬಾಜಿ ಕನೆಕ್ಟೆಡ್ ಆಗಿರೋರೆ, ಎಲ್ಲಾರು ಕೃಷ್ಣನ್ ಕನೆಕ್ಟೆಡ್ ಆಗಿರೋರೆ, ಅಂಥವರೇ ಬರ್ತಾರೆ ನಮ್ಮ ಲೈಫಲ್ಲಿ. ಅದು ತುಂಬಾ ಖುಷಿ. ಯಾಕಂದ್ರೆ ಆಧ್ಯಾತ್ಮದ ಜೀವನ ಅನ್ನೋದು ಅದ್ರಲ್ಲಿ ಬರೋ ಖುಷಿ ನಿಮ್ಗೆ ಮಟೀರಿಯಲಿಸ್ಟಿಕ್ ಜೀವನದಲ್ಲಿ ಬರೋದೇ ಇಲ್ಲ. ಅನ್ಕೋಬಹುದು, ಇವಾಗ ನಾನು ಒಂದು ನೆಕ್ಲೆಸ್ ಹಾಕೊಂಡೆ, ನಂಗೆ ತುಂಬಾ ಖುಷಿ ಇದೆ ಇವತ್ತು ಹಾಕೊಂಡ್ರೆ ನೆಕ್ಲೆಸ್ಗೆ ಅಂತ. ಬಟ್ ಆ ಬಾಬಾಜಿ ಒಂದಿನ ನಮ್ಮ ಜೊತೆ ಮಾತಾಡ್ಬಿಟ್ರೆ ನಮ್ಗೆ ಅಷ್ಟು ಖುಷಿ ಆಗುತ್ತೆ. ಒಂದಿನ ಮಾತಾಡ್ಲಿಲ್ಲ ಅಂದ್ರೆ ನಾನು ಕೇಳೋದು ಫ್ರೆಂಡ್ಸ್ನ, ಯಾಕೆ ಬಾಬಾಜಿ ನನ್ನ ಮೇಲೆ ಕೋಪ ಮಾಡ್ಕೊಂಡಿದಾರ, ಮಾತಾಡ್ತಾ ಇಲ್ಲ ನನ್ನ ಜೊತೆ ಅಂತ. ಆ ಥರದ್ದೊಂದು ಆಧ್ಯಾತ್ಮದ ಕನೆಕ್ಷನ್ನು. ಬಾಬಾಜಿ ಅಂತ ಒಬ್ರು ಇದ್ದಾರೆ ಅಂತಾನು ನನಗೆ ಗೊತ್ತಿರಲಿಲ್ಲ. ಆದ್ರೆ ಆ ರೈಟ್ ಟೈಮಿಗೆ ಬಂದು ನನಗೆ ಬಾಬಾಜಿ ನನ್ನ ಲೈಫಲ್ಲಿ ಬಂದು ಒಂದು ಚೇಂಜಸ್ ಅವ್ರು ಹೇಳಿದ್ರು ನಂಗೆ ಅವಾಗ. ನೋಡು, ನೀನ್ ಇವಾಗ ಈ ತರ ಇದೆಯಾ ಅಲ್ವಾ ಅಂದ್ರೆ ಅಜ್ಞಾನ, ಅವಾಗ ಏನು ಗೊತ್ತಿಲ್ಲ ನಮ್ಗೆ. 360 ಡಿಗ್ರಿ ನಿನ್ ಲೈಫ್ ಚೇಂಜ್ ಆಗುತ್ತೆ ನೋಡು ಅಂತ ಹೇಳಿದ್ರು. ನಾನು ನಕ್ಕಿದ್ದೆ, ಬಾಬಾ ನೀವು ಸುಮ್ನಿರಿ, ಏನೋ 360 ಡಿಗ್ರಿ ಲೈಫ್ ಅಂದ್ರೆ ನನ್ ಫುಲ್ಲು ಚಕ್ರ ತರ ತಿರ್ಗ್ಬಿಡುತ್ತಾ ನನ್ನ ಲೈಫು, ಸುಮ್ನಿರಿ ನೀವೇನ ಹೇಳ್ಬೇಡಿ ಅಂತ ಅವ್ರಿಗೆ ಹೇಳಿದ್ದೆ. ಅವ್ರು ನಕ್ಕಿದ್ರು, ನೋಡು ನೀನ್ ಬೇಕಾದ್ರೆ ನೀನ್ 360 ಡಿಗ್ರಿ ಲೈಫ್ ನಿನ್ ಚೇಂಜ್ ಆಗುತ್ತೆ ಅಂತ. ಆದ್ರೆ ಆಧ್ಯಾತ್ಮದಲ್ಲಿ ನನಗೆ ಕಣ್ಮುಚ್ಚಿದ್ರೆ ಬರೀ ಕತ್ಲೆ ಮಾತ್ರ ಕಾಣ್ತಿದ್ದಿದ್ದವಾಗ, ಏನು ಕಾಣಿಸ್ತಾ ಇರಲಿಲ್ಲ. ಆದ್ರೆ ಗುರು ಬಂದ್ಮೇಲೆನೆ ಗುರು ಇಲ್ಲದೆ ಗುರಿ ಇಲ್ಲ ಅಂತ ಹೇಳ್ತಾರೆ. ಗುರು ಇದ್ರೇನೆ ನಿಮ್ ಲೈಫಲ್ಲಿ ಒಂದು ಗುರಿ ಅಂತ. ನಾನು ಇಷ್ಟು ಮಾತಾಡ್ತೀನಿ, ನನಗೆ ಇಷ್ಟು ನಾಲೆಡ್ಜ್ ಇದೆ, ಏನು ನಮ್ಮಲ್ಲಿಲ್ಲ. ಅದು ಒಂದು ವೈರ್ ಕನೆಕ್ಟ್ ಆಗಿದೆ ನನಗೆ ಬಾಬಾಜಿಯಿಂದ. ಆ ವೈರ್ ಥ್ರೂ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ. ಬಾಬಾಜಿ ಇಲ್ಲ ಅಂದ್ರೆ ಏನೂ ಇಲ್ಲ. ಅವರು ನಮ್ಮ ಲೈಫಲ್ಲಿ ಕನೆಕ್ಷನ್ ಕಟ್ಟಾದ್ರೆ ಮೋಸ್ಟ್ಲಿ ನಾವು ಜೀವಂತವಾಗಿರೋದನ್ನು ವೇಸ್ಟ್ ಅಂತ ಅನ್ಸುತ್ತೆ ನನಗೆ, ಗುರುಗಳ ಕನೆಕ್ಷನ್ ಇಲ್ಲ ಅಂದ್ರೆ. ಇವಾಗ ಅವರ ಕನೆಕ್ಷನ್ ಇಂದ ಏನಾಗುತ್ತೆ ಅಂದ್ರೆ, ನನಗೆ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದ್ರೆ ನಂದು ಅಂತ ನಾನು ಹೇಳಲ್ಲ, ಅಲ್ಲಿ ಗುರುಗಳಿಗೆ ಆಟೋಮೆಟಿಕ್ ಆಗಿ ಕನೆಕ್ಟ್ ಆಗ್ತಾರೆ ನನಗೆ. ಅವರು ನಾವ್ ಈ ತರ ದೇವಸ್ಥಾನ, ಹಳೇ ದೇವಸ್ಥಾನ ಇರುತ್ತೆ, ನನ್ಗೆ ಏನು ಗೊತ್ತಿರಲ್ಲ, ಅಲ್ಲಿ ಲ್ಯಾಂಗ್ವೇಜು ಗೊತ್ತಿರಲ್ಲ ನನಗೆ. ಅವ್ರು ಹೇಳ್ತಾರೆ, ನೋಡು ನಾನೇ ಇಲ್ಲಿ ದೇವಸ್ಥಾನ ಇದೆಲ್ಲ ನಿರ್ಮಾಣ ಮಾಡಿಸಿದ್ ನಾವೇನೆ, ಈ ತರ ಇತ್ತು, ಮತ್ ನಂದಲ್ಲಿ ಪಾಸ್ಟ್ ಲೈಫ್ ಇದ್ರೆ ಅದನ್ನು ತೋರಿಸಿರ್ತಾರೆ. ಈ ತರ ನೀನ್ ಚಿಕ್ಕ ಹುಡುಗಿಯಾಗಿ ಬರ್ತಾ ಇದ್ದೆ. ತಿರುಚೆಂದೂರ್ಗೆ ಒಂದ್ಸಲ ಹೋಗಿದ್ವಿ ನಾವು. ನಾವ್ ಯಾವತ್ತು ಇಷ್ಟು ವರ್ಷದ ಮುಂಚೆ ಅಂತ ಏನಾದ್ರು ನಿಮಗೆ ಐಡಿಯಾ ಇದೆಯಾ? ಆ ಪೂರ್ವ ಜನ್ಮ ಅವ್ರು ಹೇಳ್ತಾರೆ, ಗುರುಗಳೇ ಹೇಳ್ತಾರೆ, ನನ್ಗೇನು ಗೊತ್ತಾಗಲ್ವಲ್ಲ, ಅವ್ರೇ ಹೇಳ್ತಾರೆ. ಹೇಳ್ತಾರೆ ತಿರುಚೆಂದೂರ್ಗೆ ಹೋದಾಗ ಅಲ್ಲೆಲ್ಲ ತಮಿಳಲ್ಲಿ ಬರ್ದಿರ್ತಾರೆ, ನನಗೆ ತಮಿಳ್ ಗೊತ್ತಾಗಲ್ಲ. ಅಲ್ಲಿ ಏನಂದ್ರೆ 3 ಗುರುಗಳನ್ನ ನೋಡಿದ ತಕ್ಷಣ ನನಗೆ ಕಣ್ಣಲ್ಲಿ ನೀರ್ ಬರ್ತಿದೆ. ಅಂದ್ರೆ ಏನೋ ಮಿಸ್ ಮಾಡ್ಕೊಂಡಿದೀನಿ ಇವ್ರನ್ನ ಅಂತ. ಆವಾಗ ಗುರುಗಳಿಗೆ ನಮಸ್ಕಾರ ಮಾಡ್ಕೊಂಡು ಕೆಳಗ್ ಕೂತ್ಕೊಂಡು ಮೆಡಿಟೇಷನ್ ಕೂತ್ಕೊಂಡಾಗ ಅಲ್ಲಿ 3 ಗುರುಗಳು 3 ಕಲ್ಲಿದೆ ಅಲ್ಲಿ ಮೆಡಿಟೇಷನ್ ನಾನು ಕೂತ್ಕೊಂಡಾಗ ಆ ಗುರುಗಳು ಹೇಳ್ತಾ ಇದಾರೆ, ಅವ್ರ ಗುರುಗಳ ಹೆಸರೆಲ್ಲ ಹೇಳ್ತಿದಾರೆ ನಂಗೆ. ಮೌನಸ್ವಾಮಿ ಅಂತ ಒಬ್ರು ಇದಾರೆ ಅಲ್ಲಿ. ಆಮೇಲೆ ನಾನಲ್ಲಿ ತಮಿಳ್ ಓದೋರ್ ಕೈಲಿ ಓದಿಸ್ದೆ, ಏನ್ ಹೆಸರು ಗುರುಗಳು ನೋಡಿ ಅಂದ್ರೆ ಅವ್ರು ಮೌನಸ್ವಾಮಿ ಅಂತ ಹೇಳಿದ್ರು. ಇನ್ನಿಬ್ರು ಗುರುಗಳು, 3 ಜನ ಗುರುಗಳು ನನ್ನ ಸುತ್ತಲೂ ಕೂತ್ಕೊಂಡು ಅವರು ನನ್ಗೆ ಹೇಳಿದ್ರು, ಅಲ್ಲಿ ಸಮುದ್ರ ಇದೆ, ನೀನು ಚಿಕ್ಕ ಹುಡುಗಿ, ಅವಾಗ ಟೆಂಪಲ್ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು,
ನೀನು ನಿನ್ನ ತಾಯಿ ತಂದೆ ಜೊತೆ ಬೋಟಲ್ಲಿ ಬರ್ತಾ ಇದ್ದೆ ಇಲ್ಲಿಗೆ, ಆವಾಗ ನಾವು ನಿನ್ನ ತೊಡೆ ಮೇಲೆ ಮಲಗಿಸ್ಕೊತಾ ಇದ್ವಿ, ನಿನ್ನ ಆಟ ಆಡಿಸ್ತಾ ಇದ್ವಿ, ನೀನ್ ನಮ್ಮನ್ ಬಿಟ್ಟು ಹೋಗ್ಬೇಕು ಅಂದ್ರೆ ಅಳ್ತಾ ಇದ್ದೆ ತುಂಬಾ, ನಮ್ಮನ್ ಬಿಟ್ಟೇ ಹೋಗ್ತಿರ್ಲಿಲ್ಲ ಅಂತ ಎಲ್ಲ ಹೇಳಿ ಅದೆಲ್ಲ ಪೂರ್ವ ಜನ್ಮದೆಲ್ಲ ತೋರಿಸಿ ನನ್ನನ್ನ ಮಗು ತರಾನೇ ಅವರು ನೋಡ್ಕೊಂಡ್ರು ಅಲ್ಲಿ. ಅದು ದೇವಸ್ಥಾನ ಬಿಟ್ಟು ಬರುವಾಗ ನನಗೆ ಒಂದು ತಾಯಿ ತವ್ರ ಮನೆಯಿಂದ ಮಗು ಹೋದ್ರೆ ಹೆಂಗ್ ಅಳ್ತಾಳೆ ಆ ತರ ಹತ್ಕೊಂಡ್ ಬಂದಿದ್ದೀನಿ ನಾನು. ಇವತ್ತಿಗೂ ನನಗೆ ತಿರ್ಚಂದೂರದ ಗುರುಗಳು ನೆನ್ಸ್ಕೊಂಡ್ರೆ ಅಳುನೆ ಬಂದ್ಬಿಡುತ್ತೆ. ಆ ತರ ಅಂದ್ರೆ ಗುರುಗಳು ಕನೆಕ್ಟ್ ಎಲ್ಲೋದ್ರು ನಾನು ಗುರುಗಳಿದ್ರೆ ಅವ್ರು ಹೇಳ್ತಾರೆ ಈ ತರ ನಾವು ದೇವಸ್ಥಾನದ್ದು ಈ ತರ ನಮ್ಮ ಪಾಸ್ಟ್ ಲೈಫ್ ಇದ್ರೇನು ಹೇಳ್ತಾರೆ, ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ನಮ್ಗೆ ಗೊತ್ತಿರಲ್ಲ. ಆ ತರ ಗುರುಗಳ ಕನೆಕ್ಷನ್ ಆಗಿದ್ದೆ ನನಗೆ ಮಹಾವತಾರ್ ಬಾಬಾಜಿಯಿಂದ. ಇಲ್ಲ ಸುಮ್ಮನೆ ದೇವಸ್ಥಾನಕ್ಕೆ ಹೋಗ್ತೀವಿ ಬರ್ತೀವಿ ಅದರಿಂದ ಏನು ಗೊತ್ತಾಗೋದಿಲ್ಲ. ಇವಾಗ ಏನಂದ್ರೆ ದೇವಸ್ಥಾನಗಳಿಗೆ ಹೋದ್ರೆ ನಾನು ಅಲ್ಲಿರೋ ಒಂದೊಂದು ಕಲ್ಲು ಜೊತೆನು, ಅಂದ್ರೆ ಕಲ್ಲು ಅಂತ ಹೇಳ್ಬಾರ್ದು ಅದನ್ನ, ಒಂದೊಂದನು ಕನೆಕ್ಟ್ ಆಗುತ್ತೆ, ಮಾತಾಡುತ್ತೆ ಹಿಂಗೆ ಹಂಗೆ. ಅದಕ್ಕೋಸ್ಕರ ಜಾಸ್ತಿ ದೇವಸ್ಥಾನಗಳ ಕಾಲಿಂಗು ಬರುತ್ತೆ ನನಗೆ. ಇವತ್ತಿಲ್ಲಿಗೆ ಬಾ ಅಂದ್ರೆ ಅಲ್ಲೇನೋ ಒಂದು ಫಂಕ್ಷನ್ ಇರುತ್ತೆ, ಅವತ್ತು ಏನೋ ನಡೀತಿರುತ್ತೆ, ಆ ಪ್ರಸಾದ ತಿನ್ಕೊಂಡೇ ನೀನು ಹೋಗ್ಬೇಕು ಅಂತಾರೆ ಆ ತರ. ಹಂಗಾಗಿ ಇವಾಗ ಸ್ವಲ್ಪ ಟ್ರಾವೆಲ್ ಇದು ಎಲ್ಲ ಸ್ವಲ್ಪ ಜಾಸ್ತಿ ಆಗಿದೆ, ಯಾಕಂದ್ರೆ ಕಾಲಿಂಗ್ ಇರ್ತದಲ್ವಾ, ಗುರುಗಳಿಗೆ ಇಲ್ಲ ಅನ್ನಕ್ಕಾಗಲ್ಲ. ಹಂಗಾಗಿ ಸ್ವಲ್ಪ ಟ್ರಾವೆಲ್ ಎಲ್ಲ ಈ ತರ ನಾನು ಆಧ್ಯಾತ್ಮಕ್ಕೆ ಬಂದಿದ್ದು. ಮೋಸ್ಟ್ಲಿ ಎಲ್ಲೆಲ್ಲೋ ಹೊಟ್ಟೋದೆ ಅನ್ಸುತ್ತೆ ಗುರುಗಳ ವಿಷಯ ಬಂದಾಗ. ಇಂಟ್ರೊಡಕ್ಷನ್ ಕೊಟ್ಟಿದ್ರಿ, ಅದು ಬಾಬಾ ಅವತಾರ ಬಾಬಾಜಿ ಬಗ್ಗೆ ನಾವು ಕೇಳೋದು ಭಾಗ್ಯ ನಿಜವಾಗ್ಲು. ಯಾಕಂದ್ರೆ ಅವತಾರ ಬಾಬಾಜಿ ಅಂತ ಅವ್ರನ್ನ ಕನೆಕ್ಟ್ ಆಗ್ಬೇಕಾದ್ರೆ ಅದು ಯಾವ್ದೋ ಭಾಗ್ಯ ಇರ್ಬೇಕು, ಅಷ್ಟು ಈಸಿ ಅಲ್ಲ ಅದು. ನಿಮ್ಗೆ ನೋಡಿ ಜೊತೆಗೆ ತಾಯಿ ತಂದೆ ಇದ್ದಂಗೆ ಅದನ್ನ ಇಲ್ಲ ಬಾಬಾಜಿ ನಮ್ಮ ತಂದೆನೇ. ನಮ್ಮ ತಂದೆ ಇಲ್ಲ, ರೀಸೆಂಟ್ ಆಗಿ ತಿಳ್ಕೊಂಡ್ರು ನಮ್ಮ ತಂದೆ. ಇವರೇ ನಮ್ಮ ತಂದೆ ತಾಯಿ ಅಂದ್ರೆ ಹೇಳಿದ್ರು. ಇವಾಗ ನಮ್ಮ ತಂದೆ ತಾಯಿ ಕರೆಂಟ್ ತಂದೆ ತಾಯಿ ಏನಿದ್ದಾರೆ ಅದನ್ನು ಹೇಳಿದ್ರು ಬಾಬಾಜಿ. ಇಲ್ಲ ನೀನ್ ಇದು ಏನಕ್ಕೆ ಬಂದಿದ್ಯಾ ಇಲ್ಲಿಗೆ, ಇಲ್ಲಿ ಹುಟ್ಟು ಬಂದೆ ಇವ್ರ ಮನೇಲಿ ಅಂತ ಹೇಳಿದ್ರೆ, ಅವರ ದೊಡ್ಡ ಶಿಷ್ಯರಂತೆ, ತುಂಬಾ ಸೇವೆ ಮಾಡಿದಾರಂತೆ ನಮ್ಮ ತಂದೆ ತಾಯಿ ಮಹಾವತಾರ್ ಬಾಬಾಜಿಗೆ, ತುಂಬಾ ಸೇವೆ ಮಾಡಿದಾರಂತೆ. ಅದಕ್ಕೆ ಏನಂದ್ರೆ ಅವ್ರ ಫ್ಯಾಮಿಲಿ ಯಾರೊಬ್ರು ಹೋಗಿ ಅವ್ರನ್ನ ಪ್ರೊಟೆಕ್ಷನ್ಗೆ ಅಂತ ಬಾಬಾಜಿ ಕೇಳಿದಾಗ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಅಂತೆ. ಅದಕ್ಕೆ ಅವ್ರು ಹೇಳಿದ್ರು ಇಲ್ಲ ನೀನು ಎಷ್ಟು ಮಾಡ್ಬೇಕೋ ನಿಮ್ ತಂದೆ ತಾಯಿಗೆ ಅಷ್ಟು ಸೇವೆ ಮಾಡಿದ್ಯಾ, ಆ ಕರ್ತವ್ಯ ನೀನೇ. ಅವ್ರು ತುಂಬಾ ಬಾಬಾಜಿಗೆ ಸೇವೆ ಮಾಡಿದ್ರು. ಹೌದು, ನಮ್ಮ ತಂದೆ ತಾಯಿ ತುಂಬಾ ಸೇವೆ ಮಾಡಿದಾರಂತವ್ರಿಗೆ. ಹಂಗಾಗಿ ಅವ್ರ ಫ್ಯಾಮಿಲಿಲಿ ಯಾರು ಅವ್ರ ನನ್ನ ಕಡೆ ಶಿಷ್ಯರು ಹೋಗ್ಬೇಕು, ಅವ್ರ ಫ್ಯಾಮಿಲಿಲಿ ಅವ್ರನ್ನ ಕಾಯ್ಬೇಕು, ಪ್ರೊಟೆಕ್ಟ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ನಿನ್ನ ಕಳ್ಸಿದೀನಿ ಅಂತ ಮಹಾವತಾರ್ ಬಾಬಾಜಿ ನನಗೆ ಹೇಳಿದ್ದು. ಅಂದ್ರೆ ಮಹಾವತಾರ್ ಬಾಬಾಜಿ ಕನೆಕ್ಷನ್ ಇರೋರ್ಗೆ ಮಾತ್ರನೇ ಗೊತ್ತಾಗುತ್ತೆ ಅವ್ರು ಏನು ಅಂತ. ಇಲ್ದೇ ಇರೋರ್ಗು ತೋರ್ಸಿರ್ತಾರೆ, ಬಟ್ ಅವ್ರ ಕನೆಕ್ಷನ್ ಅವರು ಒಂಥರ ಬೇರೆನೇ ಲೆವೆಲ್. ಅಂದ್ರೆ ಕೆಲವ್ರು ಹೇಳ್ತಾರೆ ಕೃಷ್ಣನ್ ಭಕ್ತರು ಹೇಳ್ತಾರೆ ಕೃಷ್ಣನ್ ಅವತಾರ ಅವರು ಅಂತ ಹೇಳ್ತಾರೆ, ಶಿವನ್ ಭಕ್ತರು ಹೇಳ್ತಾರೆ ಶಿವನ್ ಅವತಾರ ಇನ್ಕಾರ್ನೇಷನ್ ಮಹಾವತಾರ್ ಬಾಬಾಜಿ ಅಂತ ಹೇಳ್ತಾರೆ. ಬಟ್ ಏನೇ ಆಗಿದ್ರು ಮಹಾವತಾರ್ ಬಾಬಾಜಿ ತೋರ್ಸೋ ಪ್ರೀತಿ ಅದು ಎಲ್ಲೂ ಸಿಗಲ್ಲ. ಅದು ಈಗ ಕೆಲವರು ಅವ್ರ ಬಗ್ಗೆ ಹೇಳ್ತಾರೆ 2000 ವರ್ಷ 2500 ವರ್ಷ ಇನ್ನೂ ಇದಾರೆ ಹಿಮಾಲಯದಲ್ಲಿ. ಎಷ್ಟು ವರ್ಷ ಆಗಿರ್ಬೋದು ಅವರಿಗೆ ಈ ಅವರು? ಅದೇ ಅಂದ್ರೆ ಯಾರಿಗೂ ಕರೆಕ್ಟ್ ಆಗಿ ನಿಮ್ಗೆ ಕ್ಯಾಲ್ಕುಲೇಷನ್ ಸಿಗಲ್ಲ. ನಿಮ್ಗೆ ಇವಾಗ ನನಗೆ ಹೇಳ್ತಾ ಇರೋದು ಬಾಬಾಜಿ 5000 ವರ್ಷ ಅಂತ ಹೇಳ್ತಾರೆ. ಇವಾಗ್ಲೂ ಇದಾರೆ ಅವರು. ಜನರಲ್ ಆಗಿ 2000 ವರ್ಷ ಇದ್ದಾರೆ ಅಂತಾರೆ, ಕೆಲವರು 2000 ಅಂತಾರೆ. ಅದು ನಿಮ್ಗೆ ಗೊತ್ತು ಒಂದು ಅನುಭವ ಪ್ರಕಾರ. ಈಗ ಅವರು ಇವಾಗ ನಿಮ್ಗೆ ಪಾಡ್ಕಾಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಅದು 5000 ವರ್ಷ ಅಂತ ಹೇಳು ಅಂತ ಹೇಳ್ತಾ ಇದ್ದಾರೆ, ಅವರೇ ಹೇಳಿಸ್ತಾ ಇದ್ದಾರೆ. ನನಗೂ ಗೊತ್ತಿರಲಿಲ್ಲ 5000 ವರ್ಷ ಅಂತ ಹೇಳಿ. ರಜನಿಕಾಂತ್ ಅಂತವ್ರು ಅವರಲ್ಲಿ ಅವ್ರ ಭಕ್ತರು ಕಾಡು ಮೇಡು ಅಲ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಕುತ್ಕೊಂಡು ಅಲ್ಲಿ ಅವ್ರು ಧ್ಯಾನ ಮಾಡಿ ಬರ್ತಾರೆ. ಖಂಡಿತ ನಿಮಗೆ ನೋಡಿ ಎಂತ ಭಾಗ್ಯ ನೋಡಿ, ಯಾವ್ದೋ ಪುಣ್ಯ ಜನ್ಮ ನೋಡಿ. ನೀವು ಬಾಬಾ ನಿಮ್ಗೆ ಹೌದು ದರ್ಶನ ಕೊಡ್ತಾರ. ಖಂಡಿತ ಅದು ಅದ್ಭುತವಾಗಿದೆ. ನೆನೆಸ್ಕೊಂಡು ನಮಗೂ ಒಂಥರ ರೋಮಾಂಚನ. ಹೌದು, ರೋಮಾಂಚನ ಆಗುತ್ತೆ. ಇನ್ನೊಂದು ನಾನು ಇಲ್ಲಿ ಹೇಳ್ಬೇಕು, ಆಧ್ಯಾತ್ಮದಲ್ಲಿ ಇರೋರ್ಗೆ ಇದು ಗೊತ್ತಾಗುತ್ತೆ. ನಾನು ನೋಡಿ ನಂಗೆ ಏನು ಗೊತ್ತಿರ್ಲಿಲ್ಲ, ಬಾಬಾಜಿ ಕನೆಕ್ಟ್ ಆದಾಗ ನಾನು ಝೀರೋ ಅಂತಾನೆ ಹೇಳ್ತೀನಿ. ಒಂದ್ಸಲ ಏನಾಯ್ತು, ಹಿಂಗೆ ಬಾಬಾಜಿ ಜೊತೆ ನಾನು ಮಾತಾಡ್ಬೇಕು, ಬಾಬಾಜಿ ಕೂತಿರೋ ಜಾಗದಲ್ಲಿ ನಾನು ನೋಡ್ಬೇಕು.